ಹೇಳುತ್ತಾ, ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ಜನವರಿ 6ನೇ ತಾರೀಕು ಚಿತ್ತಾಪುರ ತಾಲೂಕಿನ ಕರದಾಳ್ ಶಕ್ತಿಪೀಠದಿಂದ ನಮ್ಮ ಈ ಐತಿಹಾಸಿಕ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ. 25 ದಿನವನ್ನೇ ಪೂರೈಸಿ ಚಿತ್ರದುರ್ಗಕ್ಕೆ ಆಗಮಿಸುವ ಸಂದರ್ಭದಲ್ಲಿ 500 ಕಿಲೋಮೀಟರ್ ಪಾದಯಾತ್ರೆಯನ್ನೇ ನಾವು ಸಂಪೂರ್ಣವಾಗಿ ಮುಗಿಸಿದ್ದೇವೆ. ಕಳೆದ 25 ದಿನಗಳು ಕೂಡ ಕಲ್ಯಾಣ ಕರ್ನಾಟಕ ಭಾಗದಿಂದ ಎಲ್ಲಾ ತಾಲೂಕುಗಳು ಜಿಲ್ಲೆಗಳಲ್ಲೂ ಕೂಡ ಜನಸಾಗರವನ್ನು ನಮಗೆ ಅಭೂತಪೂರ್ವವಾದ ಬೆಂಬಲನ್ನ ನಮ್ಮ ಸಮಾಜದಿಂದ ಕೊಟ್ಟಿದ್ದಾರೆ. ನಾಳೆ ಬೆಳಿಗ್ಗೆ ಇವತ್ತಿಲ್ಲಿ ಸಂಪೂರ್ಣವಾದ ವಿಶ್ರಾಂತಿ ಪಡೆದು ನಾಳೆ ಇಲ್ಲಿಂದ ಮತ್ತು ಪ್ರಾರಂಭ ಮಾಡಿ ಪ್ರತಿನಿತ್ಯ 20ರಿಂದ 23 ಕಿಲೋಮೀಟರ್ 24 ಕಿಲೋಮೀಟರ್ ಪಾದಯಾತ್ರೆ ಮುಖಾಂತರ ಫೆಬ್ರವರಿ 12ನೇ ತಾರೀಕು ಬ್ಯಾಂಗ್ಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಪಾದಯಾತ್ರೆಯನ್ನು ತಲುಪುತ್ತೆ. ಈ 25 ದಿನಗಳಲ್ಲಿ ಒಂದು ಸಲ ನಮ್ಮ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಅವರು, ಒಂದು ಸಲ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದರು. ಈ ಎರಡೂ ಸಂದರ್ಭದಲ್ಲಿಯೂ ಕೂಡ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಅವರು ಏನಂದ್ರು, ಪಾದಯಾತ್ರೆ ನಿಲ್ಲಿಸಿ ಬನ್ನಿ ಸ್ವಾಮೀಜಿ ಮಾತಾಡುವ ಅಂತಕ್ಕಂಥ ಮಾತನ್ನ. ಅದಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಆಗುವುದಿಲ್ಲ. ನಮ್ಮ ಬೇಡಿಕೆಗಳನ್ನ 5 ಬೇಡಿಕೆಗಳನ್ನ ಏನಾದರೂ ತಾವು ಈಡೇರಿಸ್ತೀನಿ ಅಂದ್ರೆ ಗ್ಯಾರಂಟಿ ಕೊಟ್ಟರೆ ಅಷ್ಟೇ ಪಾದಯಾತ್ರೆ ಮೊಟಕುಗೊಳಿಸ್ತೀವಿ ಅಂತ ಹೇಳಿದ್ರು. ಅದರಿಂದ ಒಂದು ಕಡೆ ಚರ್ಚೆಗಳು ನಡೀತಾ ಇದೆ, ಅದೇನು ಇಲ್ಲ ಅಂದೇನು ಇಲ್ಲ. ಅದರಿಂದ ನಾವು ಅದು ನೋಡ್ತಾ ಇಲ್ಲ. ನಾವು ಫೆಬ್ರವರಿ 12ಕ್ಕೆ ಬ್ಯಾಂಗ್ಳೂರಿನಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಈಡಿಗರ ಶಕ್ತಿ ಪ್ರದರ್ಶನವನ್ನೇ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರದರ್ಶನ ಮಾಡಬೇಕು ಅನ್ನೋ ರೀತಿಯಲ್ಲಿ ನಾವು ಎಲ್ಲ ಸಿದ್ಧತೆಯು ಕೂಡ ಈಗಾಗಲೇ ಮಾಡಿಕೊಳ್ಳುತ್ತಾ ಇದ್ದೀವಿ. ಈ ಪಾದಯಾತ್ರೆಯ ಮೇನ್ ಆಗಿರತಕ್ಕಂಥದ್ದು ಒಂದು, ನಮ್ಮ ಈಡಿಗರನ್ನು ಎಸ್ಟಿ ಮೀಸಲಾತಿಗೆ ಸೇರಿಸಬೇಕು ಅಂತಕ್ಕಂಥದ್ದು ಪ್ರಮುಖವಾದ ಬೇಡಿಕೆಗಳಲ್ಲಿ ಇದೆ. ಮತ್ತು ಮೊನ್ನೆ ತಮಗೆ ಮಾಹಿತಿ ಸಿಕ್ಕಿದೋ ಇಲ್ಲ ಗೊತ್ತಿಲ್ಲ, ಕೊಪ್ಪಳದ ಕಾರ್ಯಕ್ರಮದಲ್ಲಿ ನಮ್ಮ ಸಮಾರಂಭದ ಕಾರ್ಯಕ್ರಮದ ವಿಡಿಯೋ ಬೇಕಾದ್ರೆ ಕಳಿಸ್ಕೊಡ್ತೀನಿ. ಅದರಲ್ಲಿ ಕೊಪ್ಪಳದ MP ಬೂದಿಗುಪ್ಪ ಕೋರ್ಸಲ್ಲಿ ನಮ್ಮ ಕಾರ್ಯಕ್ರಮ ಭಾಗವಹಿಸಿದರು. ಅವರ ಹೆಸರು ರಾಜಶೇಖರ್ ಇಟ್ನಾಳ್ ಅವರು, ಹಾಲಿ ಸಂಸದರವರು. ಸುಮಾರು ಅರ್ಧ ತಾಸು ಅವರು ಭಾಷಣ ಮಾಡಿದರು. ಆ ಭಾಷಣದಲ್ಲಿ ಬಹಳ ಸ್ಪಷ್ಟವಾಗಿ ಅವರು ಹೇಳ್ತಾರೆ, ಈಡಿಗರಿಗೆ ಬಹಳ ದೊಡ್ಡ ಅನ್ಯಾಯ ಆಗಿದೆ. ಅವರು ಕೂಡ ಕುರುಬ ಸಮುದಾಯಕ್ಕೆ ಸೇರಿದವರು. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ರೈಟ್ ಹ್ಯಾಂಡ್ ಅಂತ ಹೇಳ್ಬೋದು. ಆ ವ್ಯಕ್ತಿ ಹೇಳುತ್ತಾರೆ, ಈಡಿಗರಿಗೆ ಅನ್ಯಾಯ ಆಗಿದೆ, ಅವರ ಕಸಬು ಬಂದು ಮಾಡಿದಾಗ ಏನ್ ಮಾಡಬೇಕಿತ್ತು, ಬದಲು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಿತ್ತು ಅಂತಕ್ಕಂಥ ಮಾತು ಅವ್ರಿಗಾಗಿದೆ. ಈಡಿಗರಿಗೆ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಬೇರೆ ಎಲ್ಲಾ ಸಮುದಾಯದವ್ರಿಗೂ ಅರ್ಥ ಆಗಿದೆ, ಎಲ್ಲಾ ಸಮುದಾಯದ ಶಾಸಕರಿಗೂ ಸಂಸದರಿಗೂ ಅರ್ಥ ಆಗಿದೆ. ಆದ್ರೆ ಈಡಿಗ ಸಮುದಾಯದ ಶಾಸಕರುಗಳಿಗೂ ಈಡಿಗ ಸಮುದಾಯದ ಮಂತ್ರಿಗಳಿಗೂ ಕೂಡ ಇದು ಅರ್ಥವಾಗಲಿಲ್ಲ. ಈಡಿಗರಿಗೆ ಅನ್ಯಾಯವಾಗಿತ್ತು. 6 ಜನ ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. 6 ಜನ, ಅದರಲ್ಲಿ 2 MLC ಇದ್ದಾರೆ, ಒಬ್ರು ಮಂತ್ರಿ ಇದ್ದಾರೆ. ಎಲ್ಲರೂ ಕೂಡ ಮೌನಿ ಭಾವಗಳಾಗಿ ಕೂತಿದ್ದಾರೆ, ಮೌನಿಗಳಾಗಿ ಮೌನವನ್ನ ವಹಿಸಿದ್ದಾರೆ.